ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಗ್ಲೈಕೋಮೆಟ್ 500 mg ಟ್ಯಾಬ್ಲೆಟ್ ಬಗ್ಗೆ. ಗ್ಲೈಕೋಮೆಟ್ 500 mg ಟ್ಯಾಬ್ಲೆಟ್ ಅಂದ್ರೆ ಏನು ಸಮಸ್ಯೆ ಇದ್ದರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ. ಇದರ ಒಳಗಡೆ ಮೇನ್ ಕಂಟೆಂಟ್ ಏನು, ಇದ್ರ ಕಂಪೋಸಿಷನ್ ಏನು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಮತ್ತು ಎಷ್ಟು ದಿನದ ಮಟ್ಟ ಇದ್ರ ನೀವು ಉಪಯೋಗ ಮಾಡಬೇಕು, ಈ ಟ್ಯಾಬ್ಲೆಟ್ ನಿಮ್ಮ ಮೈ ಒಳಗಡೆ ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನು ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಮತ್ತು ಇದರದ್ದು ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಅದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಗ್ಲೈಕೋಮೆಟ್ 500 mg ಟ್ಯಾಬ್ಲೆಟ್ ಏನಿದೆ ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ತು ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಶುಗರ್, ಅದ್ರಾಗೂ ಟೈಪ್ 2 ಡಯಾಬಿಟೀಸ್ ಮಲೈಟಿಸ್ ಸಮಸ್ಯೆ ಐತಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಸಮಸ್ಯೆ ಐತಂದ್ರೆ ಆವಾಗ ಇದನ್ನ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಪ್ರೀ ಡಯಾಬಿಟಿಕ್ ಅದ್ರಿ, ಶುಗರ್ ಲೆವೆಲ್ಸ್ ಹೈ ಅದಾವ ಅಂದ್ರೆ ಆವಾಗ ಬರೆದು ಕೊಟ್ಟಿರ್ತಾರೆ. ಇಲ್ಲ ಜೆಸ್ಟೇಷನಲ್ ಡಯಾಬಿಟೀಸ್, ಪ್ರೆಗ್ನೆಂಟ್ ಗರ್ಭವತಿ ಮಹಿಳೆಯವರಿಗೆ ಶುಗರ್ ಸಮಸ್ಯೆ ಆಗಿರ್ತೈತಲ್ಲ ಹೊಸದಾಗಿ, ಆವಾಗ ಬರೆದು ಕೊಟ್ಟಿರ್ತಾರೆ. ಇಲ್ಲ ಮಹಿಳೆಯವರಿಗೆ PCOS ಸಮಸ್ಯೆ ಐತಂದ್ರೆ ಆವಾಗ ಬರೆದು ಕೊಟ್ಟಿರ್ತಾರೆ. ಇಲ್ಲ ಆ್ಯಂಟಿ ಸೈಕೋಟಿಕ್ ಇಂಡ್ಯೂಸ್ಡ್ ವೇಟ್ ಗೇನ್ ಅಂದ್ರೆ ಆ್ಯಂಟಿ ಸೈಕೋಟಿಕ್ ಮೆಡಿಸಿನ್ಸ್ ತೊಗೊಂಡು ನಿಮ್ಮದು ತೂಕ ಭಾಳ ಜಾಸ್ತಿ ಆಗಿಬಿಟ್ಟೈತೆ ಅಂದ್ರೆ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಲಿಕ್ಕೆ ಕೂಡ ಡಾಕ್ಟರ್ ಇದ್ರ ಬರೆದು ಕೊಟ್ಟಿರ್ತಾರೆ. ಈಗ ಇದ್ರ ಕಂಟೆಂಟ್, ಇದ್ರ ಕಂಪೋಸಿಷನ್ ಏನು, ಪ್ರತಿಯೊಂದು ಟ್ಯಾಬ್ಲೆಟ್ ಗ್ಲೈಕೋಮೆಟ್ 500 mg ಏನಿದೆ ಅದರೊಳಗಡೆ ಮೆಟ್ಫಾರ್ಮಿನ್ 500 mg ಪ್ರಮಾಣದಾಗ ಇರ್ತೈತೆ ರೀ. ಮೆಟ್ಫಾರ್ಮಿನ್ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್ಸ್, ಅದಕ್ಕೆ ಆ್ಯಂಟಿ ಡಯಾಬಿಟಿಕ್ ಅಂತಾರೆ ರೀ. ಅದ್ರಾಗೂ ಬಿಗ್ 1 ಐಡ್ಸಿಗೆ ಅದು ಬಿಲಾಂಗ್ ಆಗುತ್ತೆ ಕ್ಲಾಸ್ ಆಫ್ ಮೆಡಿಸಿನ್ಸಿಗೆ. ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ಏನಿದೆ ನಿಮ್ಗೆ 250 mg ಸಿಗ್ತೈತಿ, 500 mg ಸಿಗ್ತೈತಿ, 850 mg ಸಿಗ್ತೈತಿ, 1000 mg ಸಿಗ್ತೈತಿ ರೀ. ಈಗ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗ ಇನ್ನು ತೊಗೊಳಕ್ಕೆ ಹೇಳ್ತಾರೆ. ಇಲ್ಲಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷದಿಂದ ದೊಡ್ಡವರಾದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಇದನ್ನ ನೀವು ರೆಗ್ಯುಲರ್ ತೊಗೊಳ ಅಂತೀರಂದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬಹಳಷ್ಟು ಪೇಷಂಟ್ಸಿಗೆ ದಿನಕ್ಕೆ 1 ಹೊತ್ತು ತೊಗೊಳಕ್ಕೆ ಹೇಳಿರ್ತಾರೆ. 1 ಹೊತ್ತದಾಗ ಡಾಕ್ಟರ್ ನಿಮ್ಗೆ ಬೆಳಿಗ್ಗೆ ತೊಗೊಳಕ್ಕೆ ಹೇಳ್ಯಾರಂದ್ರೆ ಬೆಳಿಗ್ಗೆ ತೋರಿ, ರಾತ್ರಿ ತೊಗೊಳಕ್ಕೆ ಹೇಳ್ಯಾರಂದ್ರೆ ರಾತ್ರಿ ತೋರಿ. ಒಂದಿನ ಬೆಳಿಗ್ಗೆ ಒಂದಿನ ರಾತ್ರಿ ಆ ರೀತಿ ಮಾಡಕ್ಕೆ ಹೋಗ್ಬಿಡ್ರಿ. ಇದನ್ನ ಕೆಲವೊಂದಿಷ್ಟು ಡಾಕ್ಟರ್ಸ್ ಹಾಳು ಹೊಟ್ಟಿಲೆ ತೊಗೊಳಕ್ಕೆ ಹೇಳ್ತಾರೆ, ಅಂದ್ರೆ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ತೊಗೊಳಕ್ಕೆ ಹೇಳಿರ್ತಾರೆ. ಕೆಲವೊಂದಿಷ್ಟು ಡಾಕ್ಟರ್ ಊಟ ಆದ ನಂತರ ಇಮಿಡಿಯೇಟ್ಲಿ ತೊಗೊಳಕ್ಕೆ ಹೇಳಿರ್ತಾರೆ. ಸೊ ಎರಡು ರೀತಿ ತೊಗೋಬೋದು. ನಿಮ್ಮ ಡಾಕ್ಟರ್ ಯಾವ ರೀತಿ ಹೇಳ್ಯಾರ ಯಾವ ರೀತಿ ತೊಗೋಬೋದು. ನಾರ್ಮಲ್ ನೀರು ಮೂಲಕ ಬಾಯಿ ಮುಖಾಂತರ ತೊಗೊಳಕ್ಕೆ ಹೇಳಿರ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ನಾಗ 500 mg ಟ್ಯಾಬ್ಲೆಟ್ ಏನಿದೆ ಡಾಕ್ಟರ್ ನಿಮ್ಗೆ ದಿನಕ್ಕೆ 2 ಹೊತ್ತು ತೊಗೊಳಕ್ಕೆ ಹೇಳಿರ್ತಾರೆ. ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು. ಹಾಳು ಹೊಟ್ಟಿಲಿ ಊಟ ಆದಮೇಲೆ ಡಾಕ್ಟರ್ ಹೆಂಗೆ ತೊಗೊಳಕ್ಕೆ ಹೇಳ್ಯಾರ ಆ ರೀತಿ ತೊಗೋಬೋದು ರೀ. ಸೊ ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಮೊದಲೆಲ್ಲ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ, ನಿಮ್ಮ ಇನ್ನು ರಕ್ತ ಪರೀಕ್ಷೆ ಏನಿತ್ತು ಎಲ್ಲ ನೋಡ್ತಾರೆ, ನಿಮ್ಮ ಹೆಲ್ತ್ ಕಂಡೀಷನ್ ಏನಿದೆ, ನಿಮ್ಗೆ ಬೇರೆ ಸಮಸ್ಯೆ ಏನೇನದು, ಮತ್ತು ಬೇರೆ ಮೆಡಿಕೇಶನ್ಸ್ ನಿಮ್ಗೆ ಏನೇನು ನಡೆಯುವಂತೈತಿ ಅದನ್ನೆಲ್ಲ ನೋಡ್ಕೊಂಡಾದ್ಮೇಲೆ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ತೊಗೊಳಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ಇದ್ರ ಉಪಯೋಗ ಮಾಡಬೇಕು. ಈಗ ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡ್ತೈತಿ ಅದನ್ನ ಹೇಳ್ಕೊಡ್ತೀನಿ. ಸೊ ನೋಡ್ರಿ, ಮೊದಲಿಗೆ ನಿಮ್ಮ ಊಟ ಏನ್ ನೀವು ಮಾಡ್ತೀರಿ ಅದ್ರಾಗಿಂತ ಶುಗರ್ ವ್ಯಾಲ್ಯೂಸ್, ನೀವು ಊಟ ಏನ್ ಮಾಡ್ತಿರಲ್ಲ ಆ ಊಟದ ಯಂತ್ರ ಶರೀರ ಗ್ಲುಕೋಸ್ ಏನ್ ತೊಗೊಳತ್ತ ಆ ಗ್ಲುಕೋಸ್ ಪ್ರಮಾಣ ತೊಗೊಳೋದು ಕಡಿಮೆ ಮಾಡಿಬಿಡ್ತೈತ್ರಿ. ಎರಡನೇದ್ದು, ನಿಮ್ ಲಿವರ್ ಗ್ಲುಕೋಸ್ ಅನ್ನ ಏನ್ ತಯಾರು ಮಾಡ್ತಿರ್ತೈತಿ ಅದ್ರ ಪ್ರಮಾಣ ಇದು ಕಡಿಮೆ ಮಾಡಿಬಿಡ್ತೈತ್ರಿ. ಮತ್ತು ಮೂರನೇದು ಯಾವ ರೀತಿ ಕೆಲಸ ಮಾಡ್ತೈತೆ ಅಂದ್ರೆ ನಿಮ್ಮ ಬಾಡಿ ಏನಿದೆ ಇನ್ಸುಲಿನಿಗೆ ರೆಸ್ಪಾನ್ಸ್ ಮಾಡಲಿ ಆ ರೀತಿ ಇದು ನೋಡ್ಕೊಂಡು ಹೋಗ್ತೈತಿ. ಸೊ ಏನಾಗ್ತೈತಪ್ಪ ಅಂದ್ರೆ ಶುಗರು ನಿಮ್ಮ ರಕ್ತದಾಗ, ಈಗ ನಿಮ್ಮ ಶುಗರ್ ಬ್ಲಡ್ ಒಳಗಡೆ ಇನ್ಸುಲಿನ್ ಇರ್ತೈತ್ರಿ, ಆದರೆ ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ಏನು ಮಾಡ್ತೈತಿ ಆ ಇನ್ಸುಲಿನ್ ತೊಗೊಂಡು ಹೋಗಿ ಸೆಲ್ಸ್ ಮಟ್ಟ ಮುಟ್ಸೋ ಕೆಲಸ ಮಾಡ್ತೈತ್ರಿ. ಅದರ ಸಂಬಂಧ ನಿಮ್ಮ ಹೈ ಶುಗರ್ ವ್ಯಾಲ್ಯೂಸ್ ಏನಿರ್ತೈತಿ ಕಡಿಮೆ ಆಗಿಬಿಡ್ತಾವ್ರಿ. ಸೊ ಈ ರೀತಿ ಇದು ಕೆಲಸ ಮಾಡ್ತೈತ್ರಿ. ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ನೋಡ್ರಿ, ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಕೆಲವೊಂದಿಷ್ಟು ಜನಕ್ಕೆ ಕಂಡು ಬಂದೈತ್ರಿ, ಅವ್ರಿಗೆ ಬೇದಿ ಹತ್ಬೋದು, ವಾಂತಿ ಬಂದಂಗೆ ಆಗೋದು, ವಾಂತಿ ಮಾಡ್ಕೊಳೋದು, ಹೊಟ್ಟೆ ಭಾಳ ಜಾಸ್ತಿ ಗ್ಯಾಸ್ ಹಿಡಿಯೋದು, ಶುಗರ್ ಲೆವೆಲ್ಸ್ ಕಡಿಮೆ ಆಗೋದು, ಅಪಚನ ಸಮಸ್ಯೆ ಆಗೋದು, ಭಾಳ ಜಾಸ್ತಿ ವೀಕ್ನೆಸ್ ಬರೋದು, ಇವೆಲ್ಲ ಸಮಸ್ಯೆ ಆಗ್ತಾವೆ. ಈಗ ಈ ಟ್ಯಾಬ್ಲೆಟ್ ಅದು ಲಾಭ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಈ ಟ್ಯಾಬ್ಲೆಟ್ ನಿಮ್ಗೆ ಶುಗರ್ ವ್ಯಾಲ್ಯೂಸ್ ಹೈ ಇದ್ದಾಗ ಕೊಡ್ತಾರಂತ ಹೇಳಿ ನಾನು. ಶುಗರ್ ವ್ಯಾಲ್ಯೂಸ್ ಹೈ ಇದ್ದಾಗ ಕೊಟ್ಟಿರ್ತಾರಲ್ಲ, ನಿಮ್ಮ ಶುಗರ್ ವ್ಯಾಲ್ಯೂಸ್ ಅನ್ನು ತಳಗ್ ತರ್ತೈತಿ. ಆದ್ರೆ ಮಿನಿಮಮ್ ಶುಗರ್ ವ್ಯಾಲ್ಯೂ ಇಷ್ಟಿರ್ಬೇಕಂತ ಇರ್ತೈತ್ರಿ. ಅದ್ರ ತಳಗ್ ತೊಗೊಂಡು ಹೋಗಂಗಿಲ್ರಿ. ಅದ್ರ ತಳಗ್ ತೊಗೊಂಡೋಗಿ ನಿಮ್ಗೆ ಹೈಪೋಗ್ಲೈಸಿಮಿಕ್ ಮಾಡಂಗಿಲ್ಲ ಈ ಟ್ಯಾಬ್ಲೆಟು. ಮತ್ತು ಈ ಟ್ಯಾಬ್ಲೆಟ್ ನೀವು ತೊಗೊಳಕ್ಕೆ ಕುಂತೀರಂದ್ರೆ ಈ ಟ್ಯಾಬ್ಲೆಟ್ ಜೊತೆಗೆ ನೀವು ಒಳ್ಳೆ ಡೈಟ್ ಮೇಂಟೈನ್ ಮಾಡಾವಂತೀರಿ. ಈಗ ಒಳ್ಳೆ ಲೈಫ್ ಸ್ಟೈಲ್ ಎಕ್ಸಸೈಸ್ ಎಲ್ಲ ಮಾಡಾವಂತೀರಿ. ನಿಮ್ಮ ಶುಗರ್ ಪದೇ ಪದೇ ಚೆಕ್ ಮಾಡಿದಾಗ ಕಡಿಮೆ ಬರ್ತಾ ಇದೆ ಅಂದರೆ ಡಾಕ್ಟರ್ ಇದ್ರ ಡೋಸೇಜ್ ಕಡಿಮೆ ಮಾಡಿ ಈ ಟ್ಯಾಬ್ಲೆಟನ್ನು ಬಂದ್ ಕೂಡ ಮಾಡ್ಬೋದ್ರಿ. ಈಗ ಯಾರು ಈ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ರೊಳಗೆ ಏನು ಕಂಟೆಂಟ್ ಇದೆ ಮೆಟ್ಫಾರ್ಮಿನ್, ಅದರಲ್ಲಿ ನಿಮ್ಗೆ
ಮೊದಲು ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಇದನ್ನ ತೊಗೊಳಕ್ಕೆ ಹೋಗ್ಬೇಡ್ರಿ. ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಸಬ್ಸ್ಟಿಟ್ಯೂಟ್ ನೋಡ್ರಿ, ಗ್ಲೈಕೋಮೆಟ್ 500 mg ಬ್ರ್ಯಾಂಡ್ ಹೆಸರು. ಕಂಟೆಂಟ್ ಇದ್ರೊಳಗೆ ಮೆಟ್ಫಾರ್ಮಿನ್ 500 mg ಇರ್ತೈತೆ. ಸೇಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಕಂಪ್ನಿಯವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಗ್ಲೈಸಿಫೇಸ್ ಟ್ಯಾಬ್ಲೆಟ್, ಗ್ಲೂಫಾರ್ಮಿನ್ 500 ಟ್ಯಾಬ್ಲೆಟ್, ಮೆಟಾಟೈಮ್ 500 ಟ್ಯಾಬ್ಲೆಟ್, ಓಕಾಮೆಟ್ 500 ಟ್ಯಾಬ್ಲೆಟ್, ಒಬಿಮೆಟ್ 500 ಟ್ಯಾಬ್ಲೆಟ್. ಇದ್ರ ಒಳಗಡೆನೂ ಸೇಮ್ ಕಂಟೆಂಟ್, ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ. ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ 21 ರೂಪಾಯಿದಾಗ 10 ಟ್ಯಾಬ್ಲೆಟ್ ಅದು ಒಂದು ಸ್ಟ್ರಿಪ್ ನಿಮಗೆ ಸಿಗ್ತೈತ್ರಿ. ಗ್ಲೈಕೋಮೆಟ್ 500 mg ಟ್ಯಾಬ್ಲೆಟ್ ಅದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂಥ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆಯ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ಕೊಟ್ಟಂಗೆ ಯಾವುದೂ ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.